ಅವರಿಬ್ಬರು ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದರು. ಕಳೆದ 10 ವರ್ಷಗಳ ಅವರ ದಾಂಪತ್ಯ ಜೀವನಕ್ಕೆ ಸಾಕ್ಷಿಯಾಗಿ ಮಗು ಕೂಡ ಇತ್ತು. ಆದರೆ ದಾಂಪತ್ಯ ಜೀವನದಲ್ಲಿ ಮೂಡಿದ್ದ ಬಿರುಕಿನಿಂದಾಗಿ ಇದೀಗ ದಂಪತಿಗಳು ವಿಚ್ಛೇದನಕ್ಕೆ ಅರ್ಜಿ ಹಾಕಿದ್ದಾರೆ. ಆದರೆ ಗಂಡ ಕೋರ್ಟ್ ಆವರಣದಲ್ಲೇ ಪತ್ನಿಗೆ ಚಾಕು ಹಾಕಿದ್ದು ಪತ್ನಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾಳೆ. ಕೋರ್ಟ್ ಆವರಣದಲ್ಲಿ ಪತ್ನಿಗೆ ಚಾಕು ಹಾಕಿದ ಪತಿ. ದಾವಣಗೆರೆಯ ಕೌಟುಂಬಿಕ ನ್ಯಾಯಾಲಯದಲ್ಲಿ ಘಟನೆ. ಪತ್ನಿಗೆ ಚಾಕು ಹಾಕಿದ ಪತಿ ಪೊಲೀಸ್ ವಶಕ್ಕೆ. ಡಿವೋರ್ಸ್ಗೆಂದು ಕೋರ್ಟ್ಗೆ ಬಂದ ಪತ್ನಿಗೆ ಪತಿ ಮಹಾಶಯ ಕೋರ್ಟ್ ಆವರಣದಲ್ಲಿ ಚಾಕು ಇರಿದು ಕೊಲೆಗೆ ಯತ್ನಿಸಿರುವ ಘಟನೆ ದಾವಣಗೆರೆ ನಗರದ ಕೌಟುಂಬಿಕ ನ್ಯಾಯಾಲಯದಲ್ಲಿ ನಡೆದಿದೆ. ಈ ಫೋಟೋದಲ್ಲಿ ಇರುವ ಈಕೆಯ ಹೆಸರು ಪದ್ಮಾವತಿ. ಮೂಲತಃ ದಾವಣಗೆರೆಯ ಜಯನಗರ ನಿವಾಸಿಯಾಗಿರುವ ಪದ್ಮಾ ಸದ್ಯ ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾಳೆ. ಈಕೆಗೆ ಕಳೆದ 10 ವರ್ಷಗಳ ಹಿಂದೆ ದಾವಣಗೆರೆ ಜಾಲಿನಗರ ನಿವಾಸಿ ಪ್ರವೀಣ್ ಕುಮಾರ್ನನ್ನ ಪ್ರೀತಿಸಿ ಮದುವೆಯಾಗಿದ್ದಳು. ಈ ದಂಪತಿಗೆ 3 ವರ್ಷದ ಮಗುವು ಇದ್ದು ಕಳೆದ 1 ವರ್ಷದಿಂದ ದಂಪತಿ ಮಧ್ಯೆ ಕಲಹ ಉಂಟಾಗಿ ಡೈವೋರ್ಸ್ ಹಂತಕ್ಕೆ ತಲುಪಿತ್ತು. ಶನಿವಾರ ದಾವಣಗೆರೆಯ ಕೌಟುಂಬಿಕ ನ್ಯಾಯಾಲಯಕ್ಕೆ ದಂಪತಿ ಆಗಮಿಸಿದ್ದರು. ಈ ವೇಳೆ ಕೋರ್ಟ್ ಆವರಣದಲ್ಲಿಯೇ ಪತ್ನಿ ಪದ್ಮಾವತಿಗೆ ಪತಿ ಪ್ರವೀಣ್ ಕುಮಾರ್ ಮನ ಬಂದಂತೆ ಚಾಕು ಇರಿದಿದ್ದಾನೆ. ತಕ್ಷಣ ಅಲ್ಲಿದ್ದ ಸಿಬ್ಬಂದಿ ಆತನನ್ನ ತಡೆದು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಪತ್ನಿಗೆ ಚಾಕು ಇರಿಯುವ ವೇಳೆ ಆತನ ಕೈಗೂ ಗಾಯವಾಗಿದ್ದು ಆತನನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಪ್ರೀತಿಸಿ ಮದುವೆಯಾದ ದಂಪತಿಗಳು ದಾವಣಗೆರೆಯಲ್ಲಿ ವಾಸವಿದ್ದು ಮಗುವಾದ ಬಳಿಕ ಬೇರೆಯಾಗಿದ್ದರಂತೆ. ಪದ್ಮಾ ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಮಗಳು ಪಿಜಿಯೊಂದರಲ್ಲಿ ವಾಸವಿದ್ದರು. ಪ್ರವೀಣ್ ಅಲ್ಲಿಗೂ ತೆರಳಿ ಚಾಕುವಿನಿಂದ ಇರಿದು ಪತ್ನಿ ಕೊಲೆಗೆ ಯತ್ನಿಸಿದ್ದಾನೆಂದು ಪದ್ಮಾ ಕುಟುಂಬಸ್ಥರು ಆರೋಪಿಸಿದ್ದು ಪ್ರವೀಣನಿಗೆ ಉಗ್ರ ಶಿಕ್ಷೆ ನೀಡುವಂತೆ ಪದ್ಮಾ ಕುಟುಂಬಸ್ಥರು ಒತ್ತಾಯಿಸಿದ್ದಾರೆ. ಸರ್ ಅವರು ಲವ್ ಮ್ಯಾರೇಜ್ ಆಗಿದ್ಲು, ನಮ್ಗೆ ಗೊತ್ತಿದ್ದಿಲ್ಲ ಅದು ಲವ್ ಮ್ಯಾರೇಜ್ ಆಗಿರೋದು. ಆಮೇಲೆ 1 ವರ್ಷ ಆಗಿದ್ಲು, ಮಗು ಆಗೋರ್ಗಿದ್ಲು. ಮಗು ಆದಮೇಲೆ ಅವನು ಭಾಳ ಹಿಂಸೆ ಕೊಡಕ್ಕೆ ಹಚ್ಚಿದ. ಆಮೇಲೆ ಅಪಪ್ರಚಾರ ಭಾಳ ಯಾರು ಮಾತಾಡ್ಸಿದ್ರೆ ಅವ್ರ ಮೇಲೆಲ್ಲ ಅನುಮಾನ ಮಾಡ್ತಿದ್ದವನು. ನನ್ನ ಮಗಳು ಬ್ಯಾಡ ಅಂತ ಡೈವರ್ಸ್ ಮಾಡಿದ್ಲು. ಡೈವರ್ಸ್ ಈಗ 3ನೇ ವಾರ 4ನೇದು ಈಗ ಕೇಸ್ ನಡೀತಾ ಇತ್ತು. ಎಷ್ಟು ವರ್ಷ ಆಗಿತ್ತು ಮದುವೆಗೆ? ಮದುವೆ ಆಗಲ್ಲ 4-5 ವರ್ಷ ಆಯ್ತು. ಇವತ್ತು ಕೋರ್ಟ್ ಇತ್ತು ಅವ್ರದ್ದು. ನಾನು ನಾನೇ ಬಿಟ್ಟು ಬಂದಿದ್ದೆ ಮಗಳನ್ನ. ನಾನು ಇದು ನೀವು ಬೇಡಪ್ಪ ನೀನು ಹೋಗು, ನಾನು ಆಮೇಲೆ ಫೋನ್ ಮಾಡ್ತೀನಿ ಅಂದ್ಲು. ಮಾಡಲಿದ್ದ ನಾನು ಮಿಸ್ ಕಾಲ್ ಹೊಡೆದಾರ ನನ್ನ ಫೋನ್ ಸ್ವಿಚ್ ಆಫ್ ಆಗಿಬಿಡುತ್ತೆ. ಆಮೇಲೆ ಮತ್ತೆ ನಾನು ನೋಡಿದಾಗ ಯಾರೋ ಒಬ್ರು ನನಗೆ ಫೋನ್ ಮಾಡಿ ನಿಮ್ಮ ಮಗಳಿಗೆ ಹಿಂಗೆ ಇದು ಮಾಡಿದಾರ, ಚಾಕು ಹಾಕಿದ್ದಾನೆ ಅಂದಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ಅವನಿಗೆ ಶಿಕ್ಷೆ ಕೊಡ್ಬೇಕು ಸರ್. ಅವನಿಗೆ ಐತಲ್ಲ, ಅವ್ನಿಗೆ ಗಲ್ಲಿಗೆ ಆರ್ಡ್ರ್ ಹಾಕ್ಸ್ಬೇಕು. ಅವ್ನಿಗೆ ಅಂತ ಕಟ್ಟಗೆ ಸುಳ ಮಗ ಅವ್ನು. ಭಾರಿ ಕಟ್ಟಗ ಅಂದ್ರೆ ಭಾರಿ ಕಟ್ಟಗ. ಅಂತ ಕಟ್ಟಗಂತಿದ್ದು ಈ ಹುಡುಗಿ ಜೀವನ ಮಾಡ್ತಿತ್ತು. ಬೆಂಗಳೂರಲ್ಲಿ ಕೆಲಸದಲ್ಲದಾಳ. ಇಲ್ಲಿ 10 ವರ್ಷದ ಹಿಂದುಗಡೆಗೆ ಅವನ್ನ ಪ್ರೀತಿಸಿ ಮದುವೆ ಆಗಿದ್ಲು ಹುಡುಗನ್ನ. ಅವನ ಹೆಸರು ಪ್ರವೀಣ. ಅವ್ರದ್ದು ಜಾಲಿನಗರ ಸರ್. ಜಾಲಿನಗರ ಇದೇ ಥರ ಹೊಡೆದಾಡಿ ಇದು ಮಾಡಿ ದುಡಿಯೋಕೆ ಹೋಗ್ಲಿಲ್ದಂಗೆ ಬರೀ ಹಿಡ್ಕೊಂಡು ಹೊಡಿಯೋದು ಇದು ಮಾಡೋದಕ್ಕೆ ಇಲ್ಲ. ಅವಳಿಗೆ ಕುಡಿಯೋಕೆ ರೊಕ್ಕ ಕೊಡ್ಬೇಕು, ಅವಳು ಎಲ್ಲರೂ ಹೋಗಿ ಬರಲಿ, ಕುಡಿಯೋಕೆ ದುಡ್ಡು ಕೊಡ್ಬೇಕು. ದುಡ್ಡು ಕೊಟ್ಟರೆ ಅವಳು ಆರಾಮಾಗ. ನಾವು ಹಲ್ವಾರು ಸಲ ಹೇಳಿದ್ವಿ, ಅವು ಹೊರ ಕೆಲಸಕ್ಕೆ ಹೋದರೆ ಅನುಮಾನ ಪಡ್ತಾನೆ. ಅನುಮಾನ ಪಡೋದ್ರಿಂದ ನಾವೇನು ಮಾಡಿದ್ವಿ, ಎಲ್ಲರೂ ಹಿರಿಯರೆಲ್ಲರೂ ತೀರ್ಮಾನ ಮಾಡಿ, ಅಲ್ಲಿ ಪ್ರಮುಖರೆಲ್ಲ ತೀರ್ಮಾನ ಮಾಡಿ, ನೀನು ದುಡ್ದು ಹಾಕ್ಬಿಡಪ್ಪ, ಅವ್ರಿಗೆ ಯಾವುದು ತೊಂದರೆ ಇರೋಲ್ಲ, ಮನೆ ತಂದು ಹಾಕಿದ್ರೆ ಅವಳು ಎಲ್ಲಿ ಹೊರಗೆ ಹೋಗಲ್ಲ ಅಂತೇಳಿ ಹೇಳಿದರೆ ಅವನು ಟೋಟಲಿ ದುಡಿಯೋಕೆ ಹೋಗಲ್ಲ. ಕಳ್ತನೂ ಮಾಡಿದಾನ, ಇದೂ ಮಾಡಿದಾನ ಪರಿಸ್ಥಿತಿ. ಈಗ ಹಿಂದೆ ಒಂದ್ಸಲಿ ಇದೇ ಥರ ಬೆಂಗಳೂರಲ್ಲೂ ಇದು ಮಾಡಿ ಜೈಲಿನಲ್ಲೂ ಇದ್ದು ಬಂದಾನ ಈ ಹುಡುಗಿಗೆ ಹಾಕಿ. ಪತ್ನಿ ಪದ್ಮಾವತಿಗೆ ಚಾಕು ಇರಿಯುವ ವೇಳೆ ಪತಿ ಪ್ರವೀಣ್ ಕುಮಾರ್ ಕೈಗೂ ಗಾಯವಾಗಿದ್ದು ದಾವಣಗೆರೆಯ ಚಿಗಟೇರಿ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದಾನೆ. ಇದೇ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ಪತಿ ಪ್ರವೀಣ್ ಕುಮಾರ್ ಮಾವ ಬಕ್ಕೇಶ್ ವಿರುದ್ಧ ಆರೋಪಗಳ ಸುರಿಮಳೆಗೈದಿದ್ದಾನೆ. ಮಗುವಾದ ಮೇಲೆ ಮಗುವನ್ನ ನನ್ನ ಬಳಿಯೇ ಬಿಟ್ಟು ಪದ್ಮಾ ಹೋಗಿದ್ದಳು. ನನ್ನ ಹೆಂಡತಿ ನನ್ನ ಜೊತೆ ಬರಲು ರೆಡಿಯಾಗಿದ್ದರು. ಮಾವ ಬಕ್ಕೇಶ್ ಮಗಳ ತಲೆ ಕೆಡಿಸಿ ಮಗನನ್ನ ಬಿಟ್ಟು ಬೆಂಗಳೂರಿಗೆ ಕಳಿಸಿ ಪಿಜಿಯಲ್ಲಿ ಇಟ್ಟಿದ್ದ. ಹಣದ ಆಸೆಗೆ ಮಗಳನ್ನ ನನ್ನಿಂದ ದೂರ ಮಾಡಿದ್ದಾನೆ. ತನ್ನ ಮಗುವಿನ ಬಗ್ಗೆ ಆಕೆಗೆ ಯೋಚನೆ ಇಲ್ಲ ಅಂದಮೇಲೆ ಏನ್ ಮಾಡೋದು ಅಂತ ಹೀಗೆ ಮಾಡಿದ್ದಾಗಿ ಪತಿ ಪ್ರವೀಣ್ ಕುಮಾರ್ ಆಕ್ರೋಶ ಹೊರಹಾಕಿದ್ದಾನೆ. ಅವರಪ್ಪ ಅವರಮ್ಮ ದುಡ್ಡಿಗೋಸ್ಕರ ನನ್ನ ಹೆಂಡತಿನ ದೂರ ಮಾಡಿದ್ರು.
ದುಡ್ಡಿಗೋಸ್ಕರ ಫಸ್ಟ್ ಎರಡನೇ ಅವಿನಾಶ್ ಅಂತಂದು ಹುಡುಗಿ ಅಭಿಲಾಷ ಎರಡನೇ ಅಕ್ಕಿ ಯಾವನ ಜೊತೆಗೆ ಓಡೋಗಿದ್ಲು. ಆದರೂ ಕರ್ಕೊಂಬಂದು ಮತ್ತೆ ಮದುವೆ ಮಾಡಿ ಬೆಂಗಳೂರಲ್ಲಿ ಮತ್ತೆ ಬಿಟ್ಟಾನೆ. ಇದು ನನ್ನ ಹೆಂಡತಿ ನನ್ನ ಮಗನ ಬಿಟ್ಟು ಹೋಗಿದ್ಲು. ನನ್ನ ಮಗನ ಬಿಟ್ಟು ಹೋಗಿದ್ಲು. ನನ್ನ ನೋವು ನಾನು ತಡ್ಕೊಳ್ಳಾರ್ದು ಇವತ್ತು ನನ್ನ ಮಗನ ನೋಡ್ತಾ ಇಲ್ಲ. ಇವ್ರ ಅಪ್ಪ ಏನು ಬೇಕು, ದುಡ್ಡು ಬೇಕಿತ್ತು. ದುಡ್ಡಿಗೋಸ್ಕರ ಅವನು ಬಳಸ್ಕೊಂತಿದ್ದಾನೆ ನನ್ನ ಹೆಂಡತಿ ಬರಕ್ಕೆ ರೆಡಿ ಇದ್ರು. ಇವ್ರ ಅಪ್ಪ ಅದೆಲ್ಲ ಇವನೇ ನನ್ನ ಜೀವನ ಹಾಳು ಮಾಡಿದ್ದು. ಇವನೇ ತೆಲಿಡೆ ಕೆಲಸ ಮಾಡಕತ್ತಾನೆ. ಎರಡನೇ ಹೆಂಡತಿನೂ ಓಡಾಗಿಲ್ಲ ಅಭಿಲಾಷ ಅಂತಂದು ಅವ್ನಿಗೆ ಗೊತ್ತಾಗಬೇಕು. ಎರಡನೇ ಮದುವೆ ಆಗಿರೋ ಗಂಡನ ಗೊತ್ತಾಗಬೇಕು. ಓಡಾಗಿದ್ದಾನೆ ಮದುವೆ ಕರೆಸಿ ಮತ್ತೆ ಮದುವೆ ಮಾಡಿ ಬೆಂಗಳೂರಿಗೆ ಇಟ್ಟಾನೆ. ನನ್ನ ಹೆಂಡತಿನೂ ಪೀಜಾಗಿ ಇಟ್ಟಾನೆ. ನಾನು ಅಲ್ಲೇ ಹೊತ್ತು ಈ ಕಾರಣನೇ ಎಲ್ಲ ಅವ್ರ ಅಪ್ಪನೇ. ಸರ್ ಮಗನ ಜೀವನ ಮಗನ್ನೇ ಬೇಡ ಅಂದಮೇಲೆ ಇಂಥರ ತಗೊಂಡು ಏನು ಮಾಡ್ತೀರಾ? ಸಾಯಿಸ್ಬೇಕು, ಇಡಲೇಬಾರ್ದು ಇಂಥರನ್ನ. ಮಗ ನನ್ನ ಕಡೆ ನಮ್ಮ ಮಗನ ಯಾರು ನೋಡ್ಕೊಂತೀರಿ? ಯಾರು ತಾಯಿನೇ ಇಲ್ಲ ಮಗ, ಇನ್ನೇನು ಬೇಕು? ಈಕಿ ದುಡ್ಡಿಗೆ ಅಪ್ಪ ಅವ್ರ ಅವ್ವ ಬರೀ ದುಡ್ಡು ಬಿಟ್ಟರೆ ಅವ್ರಿಗೆ ಏನು ಜೀವನ ಬೇಡ. ಮಕ್ಳು ಹೆಂಗೆ 10 ವರ್ಷ ಆಗೈತೆ. ನಾವೆಲ್ಲ ಚೆನ್ನಾಗಿದ್ವಿ, ಗಂಡ ಅಂತ ಚೆನ್ನಾಗಿದ್ವಿ. ಏನು ನಮ್ಮ ದುಡ್ಡಿಲ್ಲರೂ ಪರವಾಗಿಲ್ಲ, ಚೆನ್ನಾಗಿದ್ವಿ. ಎಲ್ಲ ಹಾಳು ಮಾಡಿದ್ದೆ ಅವ್ರ ಅಪ್ಪ ಅವ್ರ ಅಮ್ಮ. ಬರೀ ತಿಳಿಡೆ ಕೆಲಸ. ಈತ ಪತ್ನಿ ಪದ್ಮಾವತಿಗೆ ಗಂಭೀರ ಗಾಯವಾಗಿದ್ದು ಹೆಚ್ಚಿನ ಚಿಕಿತ್ಸೆಗೆ ದಾವಣಗೆರೆಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಏನೇ ಆಗಲಿ ಪ್ರೀತಿಸಿ ಮದುವೆಯಾದ ಜೋಡಿಯ ಬಾಳಲ್ಲಿ ಈ ರೀತಿ ಘಟನೆ ನಡೆದಿರೋದು ನಿಜಕ್ಕೂ ದುರಂತವೇ ಸರಿ.